ಹೆಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸುಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳು ತುಂಬ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬರ್ತಿರ್ತಾವೆ ವೀಡಿಯೋಗಳನ್ನ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಥರ್ಡ್ ಸೆಮ್ ರಿಸಲ್ಟ್ ತುಂಬ ಜನ ಕೇಳ್ತಿದ್ರು, 2022 ಸ್ಕೀಮ್ ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿ ಒಂದು ಫೋರ್ತ್ ಸೆಮ್ ರಿಸಲ್ಟ್ ಬಂದಿದ ನಂತರ ಒಂದು ವೀಕಲ್ಲೇ ಥರ್ಡ್ ಸೆಮ್ ರಿಸಲ್ಟ್ ಕೂಡ ಬಿಡಬೇಕು. ಯಾಕೆಂದರೆ ಅಡ್ಮಿಷನ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸಿದ್ದಾರೆ. ಸೊ ಹಂಗಾಗಿ ಈ ಒಂದು ಥರ್ಡ್ ಸೆಮ್ ಆ್ಯಂಡ್ ಫೋರ್ತ್ ಸೆಮ್ ಎರಡು ರಿಸಲ್ಟನ್ನು ಕನ್ಸಿಡರ್ ಮಾಡಿ ಒಂದು ಬ್ಯಾಕ್ಲಾಕಿಂದು ಏನಂತ ಕನ್ಸಿಡರ್ ಮಾಡಿ ಇಯರ್ ಬ್ಯಾಕನ್ನು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಯಲ್ಲೇ ಒಂದು ಮೇಕಪ್ ಎಕ್ಸಾಮ್ ಕೂಡ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಇವಾಗ ವಿದ್ಯಾರ್ಥಿಗಳು ಏನು ಫೋರ್ತ್ ಸೆಮ್ ಒಂದು ಎಕ್ಸಾಮನ್ನು ಬರೆದಿದ್ದಲ್ಲ ವಿದ್ಯಾರ್ಥಿಗಳದು, ಸೊ ಅದರಲ್ಲಿ ಏನೇ ಬ್ಯಾಕ್ಲಾಗ್ಸ್ ಇದ್ದರು ಅದೊಂದು ರಿವ್ಯಾಲ್ಯೂಯೇಷನ್ ಬಿಟ್ಟಿದ್ದಾರೆ. ಸೊ ಒಂದು 2022 ಸ್ಕೀಮ್ ವಿದ್ಯಾರ್ಥಿಗಳು ಜೂನ್ ಜುಲೈ ಒಂದು ಎಕ್ಸಾಮಿನೇಷನಲ್ಲಿ ಒಂದು ರಿವ್ಯಾಲ್ಯೂಯೇಷನ್ ಡೇಟ್ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಏಕೆಂದರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೂ ಕೂಡ ವಿದ್ಯಾರ್ಥಿಗಳು ಒಂದು ಥರ್ಡ್ ಸೆಮ್ನ ಆ್ಯಂಡ್ ಫೋರ್ತ್ ಸೆಮ್ ಎರಡನ್ನ ಕನ್ಸಿಡರ್ ಮಾಡಿ ರಿವ್ಯಾಲ್ಯೂಯೇಷನ್ ಹಾಕಬೇಕಾಗುತ್ತೆ, ಹೌದಲ್ವಾ? ಥಿಯರಿ ಎಕ್ಸಾಮ್ಸು ಥರ್ಡ್ ಸೆಮ್ಮಲ್ಲಿ ಏನು ಹೋಗಿದಾವಲ್ಲ ಬ್ಯಾಕ್ಲಾಗ್ಸು ಅದ್ರದ್ದು, ಪ್ಲಸ್ ಫೋರ್ತ್ ಸೆಮ್ಮಲ್ಲಿ ಏನು ಬ್ಯಾಕ್ಲಾಗ್ಸ್ ಇದಾವಲ್ಲ ಅದ್ರದ್ದು ಎರಡನ್ನ ಕನ್ಸಿಡರ್ ಮಾಡಿ ಅದರಲ್ಲಿ ಎಷ್ಟು ಬ್ಯಾಕ್ಲಾಗ್ಸ್ ಇದಾವೆ ಮತ್ತು ಫೋರ್ತ್ ಸೆಮ್ಮಲ್ಲಿ ಎಷ್ಟು ಬ್ಯಾಕ್ಲಾಗ್ಸ್ ಇದಾವಲ್ಲ ಎರಡನ್ನ ತಗೊಂಡು ನೀವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ತೀವಿ ಅಥವಾ ಒಂದು ಫೋಟೋ ಕಾಪಿಗೆ ಅಪ್ಲೋಡ್ ಮಾಡ್ತೀವಿ. ಬಟ್ ನಮ್ಮ VTO ಅವ್ರು ಏನಿದಾರಲ್ಲ ಇವಾಗ ಬಿಟ್ಟಿರೋವಂಥ ಒಂದು ನೋಟಿಫಿಕೇಶನ್ ಇದೆ, ಫೋರ್ತ್ ಸೆಮ್ಗೆ ಸಂಬಂಧಪಟ್ಟಿದ್ದು ಬಿಟ್ಟಿದ್ದಾರೆ, ಓಕೆನಾ? ಸೊ ಫೋರ್ತ್ ಸೆಮ್ಮಲ್ಲಿ ಒಂದು ಜೂನ್ ಜುಲೈಯಲ್ಲಿ ನಡೆದಿರುವಂಥ ಎಕ್ಸಾಮಿನೇಷನ್ಗೆ ಒಂದು ರಿವ್ಯಾಲ್ಯೂಯೇಷನ್ ಆಯಿತು, ಒಂದು ಫೋಟೋ ಆನ್ಸರ್ ಸ್ಕ್ರಿಪ್ಟ್ ಆಯಿತು. ಅದನ್ನು ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಾದ್ರೆ ರಿವ್ಯಾಲ್ಯೂಯೇಷನ್, ಫೋಟೋ ಕಾಪಿ ಬೇಕಾದ್ರೆ ಫೋಟೋ ಕಾಪಿಗೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಬಟ್ ನಮ್ಗೇನಪ್ಪ ಅಂದರೆ ಇವಾಗ ಥರ್ಡ್ ಸೆಮ್ಮಿಂದ ಕೂಡ ರಿಸಲ್ಟ್ ಬರಬೇಕು, ಎರಡನ್ನೂ ಅಟ್ ಎ ಟೈಮ್ ಮಾಡ್ಬೇಕು ಅನ್ನೋದು ಒಂದು ಎಲ್ಲರಿಗೂ ಡೌಟ್ ಇರುತ್ತೆ. ಯಾಕೆಂದರೆ ಇದನ್ನು ಸಪ್ರೇಟ್ ಒಂದು ರಿವ್ಯಾಲ್ಯೂಯೇಷನ್ ಹಾಕೋದು ಮತ್ತು ಅದಕ್ಕೆ ಸಪ್ರೇಟ್ ರಿವ್ಯಾಲ್ಯೂಯೇಷನ್ ಹಾಕೋಂಥ ಡೌಟ್ಸ್ ಇರ್ತವೆ. ಬಟ್ ವಿದ್ಯಾರ್ಥಿ ನನಗೆ ಕೂಡ ಅದೇ ಡೌಟ್ ಇದೆ. ಬಟ್ ಯಾಕೆ ಒಂದು ಫಸ್ಟ್ ಥರ್ಡ್ ಸೆಮ್ ರಿಸಲ್ಟ್ ಬಿಡಬೇಕಿತ್ತು, ಅದು ಬಿಟ್ಟಿದ ನಂತರ ಎರಡನ್ನ ರಿವ್ಯಾಲ್ಯೂಯೇಷನ್ ಹಾಕ್ಬೋದಿತ್ತು. ಎರಡು ರಿವ್ಯಾಲ್ಯೂಯೇಷನ್ ಆನ್ಸರ್ ಒಂದು ರಿಸಲ್ಟ್ ಬಂದಿದ ನಂತರ ಆಮೇಲೆ ನಾವು ಒಂದು ಮೇಕಪ್ ಎಕ್ಸಾಮಿಂದ ಮಾತಾಡಬೇಕು, ಹೌದಲ್ವಾ? ಏಕೆಂದರೆ ಇಯರ್ ಬ್ಯಾಕ್ ಇದೆ 2022 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಒಂದು ಥರ್ಡ್ ಸೆಮ್ ಫೋರ್ತ್ ಸೆಮ್ ಆಯಿತು, ಹಾಗೆಯೇ ಒಂದು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಆಯಿತು, ಇಯರ್ ಬ್ಯಾಕ್ ಇದೆ, ಹೌದಲ್ವಾ? ಸೊ ಹಂಗಾಗಿ ಫಸ್ಟ್ ನಮ್ಮವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಏನೋ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿ ಬಿಟ್ಟಿದ್ದಾರೆ ವಿದ್ಯಾರ್ಥಿ. ಅದು ಒಂದು ಆನ್ಲೈನ್ ಸಬ್ಮಿಷನ್ ಒಂದು ಕಾಲೇಜ್ ಕಡೆಯಿಂದ ಬಂದು 25ನೇ ತಾರೀಕಿಂದ 27ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ, ಒಂದು ಅಕ್ಟೋಬರಲ್ಲಿ, ಓಕೆನಾ ವಿದ್ಯಾರ್ಥಿಗಳೇ? ಹಾಗೆಯೇ ಒಂದು ರಿವ್ಯಾಲ್ಯೂಯೇಷನ್ ಆಗಿದ್ಮೇಲೆ ಒಂದು ಫೀಸ್ ಕಟ್ಟುವಂಥದ್ದು ಏನಾಗಿದೆಯಲ್ಲ 28ಇಂದ 30 ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋಂಥ ನೋಟಿಫಿಕೇಶನ್ ಇಷ್ಟೇ ಇದೆ ವಿದ್ಯಾರ್ಥಿಗಳೇ. ಅದು ಒಂದು ಬಂದಿರೋಂಥ ನೋಟಿಫಿಕೇಶನ್ ಇದೆಯಲ್ಲ ಫೋರ್ತ್ ಸೆಮ್ಗೆ ಸಂಬಂಧಪಟ್ಟಿದಂಥ ಒಂದು ನೋಟಿಫಿಕೇಶನ್ ಆಗಿದೆ, ಜೂನ್ ಜುಲೈಗೆ ಎಕ್ಸಾಮಿನೇಷನು 2024-25ಗೆ ಸ್ಕೀಮ್, ಓಕೆನಾ ವಿದ್ಯಾರ್ಥಿಗಳೇ? ಸಾರಿ, ಸ್ಕೀಮ್ ಅಲ್ಲ, 2024-25 ಇಯರ್ಗೆ. ಬಟ್ ನಮ್ಮ ಥರ್ಡ್ ಸೆಮ್ ರಿಸಲ್ಟ್ ಕೂಡ ಬಿಡಬೇಕು ವಿದ್ಯಾರ್ಥಿ. ಸ್ವಲ್ಪ ವೆಯ್ಟ್ ಮಾಡೋಣ, ಏನಾದ್ರು ಎಕ್ಸ್ಟೆಂಡ್ ಆಗ್ಬೋದು ಅನ್ನೋ ನೋಟಿಫಿಕೇಶನು ಚೆಕ್ ಮಾಡೋಣ ವಿದ್ಯಾರ್ಥಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.